ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಶುರುವಾದ ನಂತರ ನಾನು ಬಂದೆ. ನನಗೆ ತುಂಬ ಜನ ಪೇಷಂಟ್ಸ್ ಇದ್ದರು. ಆತ್ಮೀಯರೇ, ನಿನ್ನೆ ತಾನೇ ಮಹೇಶ್ ಗೌಡ್ರ ಜೊತೆಯಲ್ಲಿ ಅವ್ರ ಟೀಮ್ ಜೊತೆಯಲ್ಲಿ ಸಾಯಂಕಾಲ ರಾತ್ರಿ 10 ರಿಂದ 11 ಗಂಟೆವರೆಗೂ ವಿ ಹ್ಯಾಡ್ ಎ ಡಿಸ್ಕಷನ್ನು, ಸಮ್ ರೆಕಾರ್ಡಿಂಗ್ ಇತ್ತು. ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ 2 ಗಂಟೆಗೆ ಶ್ರೀಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದರು, ಅದಕ್ಕೆ ಬಂದೆ. ಕಾರ್ಯಕ್ರಮ ಶುರುವಾಗಿತ್ತು, ಟ್ರೈಲರು ನೋಡಿದೆ. ಅದೇ ಏನಂದರೆ, ಒಬ್ಬ ವೈದ್ಯನಾಗಿ ನನಗೆ 45 ವರ್ಷ ಎಕ್ಸ್ಪೀರಿಯನ್ಸ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಐ ಆಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್. ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟ್ರ್ ನಾನು. ಯಾಕಂದರೆ ಐ ಆಮ್ ವೆರಿ ಪಾಪ್ಯುಲರ್. ಪರ್ಟಿಕ್ಯುಲರ್ಲಿ ಕೋವಿಡ್ ಆದಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದರೂ ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದರೂ ಕೂಡ ನಮ್ಮ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಅಂತಾರೆ. ನಾನು ಒಂದೇ ಮಾತು, 10 ವರ್ಷದ ಹಿಂದೆ ಇಂಟರ್ನ್ಯಾಷನಲ್ ಡರ್ಮಟಾಲಜಿ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರಿನಲ್ಲಿ. ಒನ್ ಓಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲ್ಯೂಕೋಡರ್ಮಾ. ಇದನ್ನು ಲ್ಯೂಕೋಡರ್ಮಾ ಅಂತೀವಿ ನಾವು, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ, ಇದು ಒಂದು ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು. ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನಾಗ ಕೇಳಿದ್ದೀರಿ. ಇಮ್ಯುನಿಟಿ ಚೆನ್ನಾಗಿದ್ದರೆ ನಿಮಗೆ ಕೋವಿಡ್ನಿಂದ ಎಸ್ಕೇಪ್ ಆಗ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ. ನಮ್ಮ ಇಮ್ಯೂನ್ ಸಿಸ್ಟಮ್ಮು ನಮ್ಮ ಪಿಗ್ಮೆಂಟ್ ಸೆಲ್ಸ್ನ ಎನಿಮಿ ಅಂದ್ಕೊಂಡು ಡಿಸ್ಟ್ರಾಯ್ ಮಾಡ್ತೇವೆ ಅಷ್ಟೇ. ಹಂಗಾಗಿ ಇಟ್ಸ್ ಎ ನಾನ್ ಕಾಂಟೇಜಿಯಸ್ ಡಿಸೀಸ್. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ. ನಿಮಗೆ ಗೊತ್ತಿರಲಿ, 1% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ದೇ ಗಾಟ್ ಲ್ಯೂಕೋಡರ್ಮಾ. ಇದನ್ನು ಅದಕ್ಕೆ ಮುರಳಿ ಹೇಳಿದರು, ಇದನ್ನು ಜನಸಾಮಾನ್ಯರು ತೊನ್ನು ಕಾಯಿಲೆ ಅಂತಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗ ಇದ್ದೆ, ನಾನು ದೊಡ್ಡಬಳ್ಳಾಪುರದವನು. ನಾನು ಭಾಳ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ನಾನು ನೋಡೋಕೆ ಬೆಳ್ಳಗಿದ್ರು, ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ಕರೇಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತನ ಮಗ. ಒಂದು ಚಪ್ಪಾಳೆ ಹೊಡೀರಿ. ಭಾಳ ಖುಷಿಯಿಂದ ಹೇಳ್ತೀನಿ ನಾನು. ಬಟ್ ನನ್ನಂಥವ್ರು ಸ್ಟೇಜ್ ಮೇಲೆ ಬಂದಾಗೆ ಇದುವರೆಗೂ ನೋಡಿದ್ದೀನಿ, ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ. ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಜನಗಳಿಗೆ ನಿಜವಲ್ಲೂ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನೀವು ನಂಬ್ತೀರ ನನ್ನ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು. ಸೊ ಯು ಮಸ್ಟ್ ನೋ, ಒಬ್ಬೊಬ್ಬರು ನನ್ನ ಟ್ರೀಟ್ಮೆಂಟ್ ಹೇಳ್ತಾರೆ. ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇ. ಇವತ್ತು ಒಂಥರ ಇದನ್ನು ಡಾಕ್ಯುಮೆಂಟ್ರಿ ಅಲ್ಲ, ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ. ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು, ಅದಕ್ಕೆ ನಾನು ಭಾರಿ ಖುಷಿ ಆಯಿತು. ಅಂಥ ಬ್ಯೂಟಿಫುಲ್ ಹೀರೋಯಿನ್ ಇಟ್ಕೊಂಡು ವಂಡರ್ಫುಲ್. ಆ ಸಿನಿಮಾ ಒಳಗೆ ಹೋದವರು ಒಂಥರ ಖುಷಿಯಿಂದ ಬರಬೇಕು. ಆ ರೀತಿ ಮಾಡಿದಾರಲ್ಲ, ದಿಸ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಈಸ್ ಸೋ ಬ್ಯೂಟಿಫುಲ್. ನಾವು ಡಾಕ್ಟ್ರುಗಳು ಇದನ್ನು ಮಾಡೋಕ್ಕಾಗಲಿಲ್ಲ. ಆ ಕಾನ್ಫರೆನ್ಸ್ನಲ್ಲಿ ನಾನಿದ್ದೆ ಓಲ್ಡ್ ಡೇ. ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್. ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದರು. ಮಂಗಳೂರಿಂದ ಒಬ್ಬರು ಯಾರೋ ಬಂದರು, ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಅಲ್ಟಿಮೇಟ್ಲಿ ನಿನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ, ಇಂಥ ಒಂದು ಸಿನಿಮಾ ಈ ಮಹೇಶ್ ಗೌಡ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಲ್ಯೂಕೋಡರ್ಮಾ ಪೇಷಂಟ್, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್. ಇದು ಒಂದು ವಂಡರ್ಫುಲ್ ಮೂವಿ. ಅದು ತೊಗೊಂಡೋಗಿ ನಾನು ಬರೀ ಬ್ರೀಫಾಗಿ ನೋಡಿದ್ದೀನಿ. ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವೆ ಮೂವಿಗಳು. ನಾನು ಹೆಚ್ಚಿಗೆ ಮೂವಿ ನೋಡಲ್ಲ. ನಾನು ಐ ಆಮ್ ಎ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ರಾಜ್ಕುಮಾರ ಇದು. ಬಟ್ ನನಗೆ ಶುರುವಾಗಿದ್ದು, ಬಿಲೀವ್ ಮಿ, ಐ ವಾಸ್ ಲೈಕ್ ಯು ಆಲ್. MBBS ಮಾಡಿದೆ ನಾನು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದ್ದೆ. ದೆನ್ ಐ ಗಾಟ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ KMC ಹುಬ್ಳಿ. ಈ ಕಿಮ್ಸ್ ಇದೆ. ಅಲ್ಲಿ ಹೋದಾಗೆ ಇನ್ನೊಂದು 2 ತಿಂಗಳಿದೆ ನನ್ನ MS ಎಕ್ಸಾಮಿನೇಷನ್. ಪಾಸ್ ಆದರೆ ಐ ವಿಲ್ ಬಿಕಮ್ ಸರ್ಜನ್. ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟ್ರು 1973ರಲ್ಲಿ. ಹೆಮ್ಮೆಯ ಡಾಕ್ಟ್ರು ನಾನು, ಹಳ್ಳಿ ರೈತನ ಮಗ, ಆ್ಯಂಡ್ ಫಸ್ಟ್ ಸರ್ಜನ್. ಆವಾಗ ನನಗೆ ಬೇಸಿಕಲಿ ಐ ಆಮ್ ಎ ಗೌಡ. ಕಮ್ಯುನಿಟಿಗಳು ನಡೀತಾ ಇದೆ, ಏನು ಜಾತಿ ಸಮೀಕ್ಷೆ. ಸೊ ಜಾತಿ ಹೇಳ್ಕೊಳ್ಳೋದ್ರಾಗ ತಪ್ಪೇನಿಲ್ಲ, ಅವ್ರವ್ರ ಜಾತಿ. ನನ್ನ ಗೌಡ್ರ ಜಾತಿಯಲ್ಲಿ ಮೊದಲೇನಾಗೋದು, ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ, ಬಡವರು ಅವನು, ನಾವೆಲ್ಲ ಬಡವರೇನೆ. ಬಡವರವನು ಡಾಕ್ಟ್ರ್ ಆದ ಅಂದರೆ ಸಿಟಿಯವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನು. ಒಂದು ಮನೆ ಕೊಟ್ಟು, ಒಂದು ಕಾರ್ ಕೊಟ್ಟು, ಒಂದು ಹುಡುಗಿ ಕೊಟ್ಬಿಡೋರು, ಗೊತ್ತಾಯ್ತಾ. ಬಟ್ ಅನ್ಫಾರ್ಚುನೇಟ್ಲಿ ನನಗೊಂದು ಪ್ಯಾಚ್ ಬಂತು. ದಿಸ್ ನಾಟ್ ಮೈ ಒರಿಜಿನಲ್. ಒಂದು ವೈಟ್ ಪ್ಯಾಚ್ ಬಂತು. ದೆನ್ ದ ಟೆನ್ಷನ್ ಸ್ಟಾರ್ಟೆಡ್. ಸುತ್ತು ಹತ್ತೂರಿ ಡಾಕ್ಟ್ರ್ ಅಂತೆ, ಹನುಮಂತರಾಯಪ್ಪನ ಮಗ, ಆದರೆ ಅವನಿಗೆ ತೊನ್ನು ಶುರುವಾಗಿದೆಯಂತೆ. ದಿಸ್ ಕೈಂಡ್ ಆಫ್ ಎ ಟಾಕ್ ನೀವು ಕೇಳಿದಾಗೆ ನಿಮಗೆ. ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲೋ. ಲಕ್ಕಿ ಅಂದರೆ ಐ ಫೇಸ್ಡ್ ಎವ್ರಿ ಸಿಚುಯೇಷನ್. ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್. 35,000 ಆಪ್ರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ.
ಒಂದೇ ರಾತ್ರಿ ಒಂದು ಭಾನುವಾರ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು. ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್. ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಪೇಷಂಟ್ ಅನ್ನಲ್ಲ ನಾನು. ಸೊ ವಿತ್ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವಿ ಮಾಡಿದ್ದೀರಲ್ಲ, ನನಗೆ ಮೈ ರಿಯಲ್ ಅಪ್ರಿಸಿಯೇಷನ್ ಆಸ್ ಎ ಡಾಕ್ಟ್ರ್. ಅದಕ್ಕೆ ಕೇಳಿದೆ, ಅರಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ. ನಾನು ಈ ಕೆಲವು ಸಮಯ ಹೆಂಗಾಗುತ್ತೆ ಅಂದರೆ, ಇವೆಲ್ಲ ನೀವು ಯಾಕ್ರಿ ಹೋಗ್ತೀರಿ ಅಂತಾರೆ. ಬಟ್ ಐ ಡಿಂಟ್ ಬಾದರ್. ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ, ನನ್ನಮ್ಮ ಏನು ಓದಿರಲ್ಲ, ನನ್ನಮ್ಮ ಸಾಯೋದಕ್ಕೆ ಮೊದಲು ನನಗೊಂದು ಮಾತು ಹೇಳಿದ್ದು. ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರಲ್ಲ, ಆಗಿಂದಾಗೆ ಕೆಲವನ್ನ ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ. ನನ್ನಮ್ಮ ಚಿಕ್ಕ ಹುಡುಗನಾಗಿಂದ ಹೇಳೋಳು, ಮಗನೇ ನಿನಗೆ ವಂಡರ್ ಕಣ್ಣಿದೆ, ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ. ನೋಡಿದ್ರೆ ಇವ್ರು ನೋಡಿದರೆ ಅಲ್ಲಿ ನೋಡ್ದಂಗಿರುತ್ತೆ. ನಾನು ಸ್ಟೂಡೆಂಟಿಗೆ ಕ್ವಶನ್ ಕೇಳಿದ್ರೆ ಪಕ್ಕದೊಳ್ಳೆ ಹೇಳ್ತಾಳೆ ಆನ್ಸರು. ಅದು ಯಾವಾಗಲೂ ನಮ್ಮಮ್ಮ ಹೇಳೋಳು, ಮಗನೇ ನೀನು ಲಕ್ಕಿಗೆ ಬಂದಿದೆ ಅಂತ. ಬಿಲೀವ್ ಮೀ, ನನಗೆ ಯಾವತ್ತು ಗೊತ್ತಾಗೋಯ್ತದ, ಐ ಗಾಟ್ ಮ್ಯಾರಿಡ್ ಇನ್ 1985 ವಿತ್ ಲೂಕೋಡರ್ಮ. ಐ ಗಾಟ್ ಎ ಲವ್ಲಿ ವೈಫ್. ಇವಾಗೂ ಕೂಡ ನಾನು ಯಾವಾಗಲೂ ಅಪ್ಪನಿಗೊಂದು ಚಪ್ಪಾಳೆ ಹೊಡುತ್ತೆ, ಐ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಸಾಧ್ಯವಾದ್ರೆ ಒಂದು ಚಪ್ಪಾಳೆ ಹೊಡೀರಿ. ಹಾಂ ಸರ್, ನನ್ನ ವೈಫು ಮದುವೆ ಆಗಿದ್ದೀನಿ 1985. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೀನಿ. ನನ್ನ ಹೆಂಡತಿ ಏನೋ ಶಾಪಿಂಗ್ ಮಾಡ್ತಾಯಿದ್ಲು, ನಾನು ನೋಡ್ತಾ ಇದ್ದೆ. ನನ್ನ ವೈಫಿಗೆ ಖುಷಿಯೋ ಖುಷಿ, ನಮ್ಮ ಯಜಮಾನರು ನನ್ನೇ ನೋಡ್ತಾವ್ರೆ ಅಂತ ನಾನು ಪಕ್ಕದ ಹುಡುಗಿ ನೋಡ್ತಾ ಇದ್ದೆ. ಆವಾಗ ಗೊತ್ತಾಯಿತು ನಮ್ಮ ಅಮ್ಮ ಹೇಳಿದ್ದು ಕರೆಕ್ಟು, ವಂಡ್ರ್ ಕಣ್ಣಿದ್ರೆ ಅಡ್ವಾಂಟೇಜು, ಶಿ ವಿಲ್ ನಾಟ್ ಮಿಸ್ಟೇಕ್ ಮೀ ಅಂತ. ಲಾಸ್ಟ್ ಇನ್ನೊಂದು ನನ್ನ ಅಮ್ಮ ಸಾಯೋದಕ್ಕೆ ಮೊದಲು ಹೇಳಿದ್ರು, ಮಗನೇ ಯು ಆರ್ ಲಕ್ಕಿ. ಇವತ್ತು ನಾನು ಟ್ರೈನ್ಗೆ ಹತ್ತಿದ್ರೆ ಬೈ ಚಾನ್ಸ್, ಯು ಪ್ಲೀಸ್ ಕಮ್ಮಿ ಟೇಕ್ ಯುವರ್ ಸೀಟ್ ಅಂತಾರೆ. ನಾನೇನು ಯುರೋಪಿಯನ್, ನಾನು ಕೂತ್ಕೊಳ್ಳೋ ಅಣ್ಣ ನೋವು ಕುಚ್ಚೋ ಅಂದರೆ, ಅರೆ ಇವ್ ನಮ್ಮನೇ ಇದಾನಲ್ಲ ಅಂತಾರೆ. ಸರ್ ಲಕ್ಕಿಲಿ ಯಾವ ಕಡೆ ಯೂನಿಫಾರ್ಮ್ ಕಲರ್, ನಾವು 2 ಕಲರ್ ಇದೆ, ಡಿಫಿಕಲ್ಟ್ ಆಗುತ್ತೆ. ಬಟ್ ಯೂನಿಫಾರ್ಮ್ ಕಲರ್ ಇದ್ದರೆ ನಾವು ಐ ಕಮ್ ಟು ದಟ್ ಸ್ಟೇಜ್. ಐ ಆಮ್ 70 years old. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ವಿತ್ ದಿಸ್ ಪ್ರಾಬ್ಲಮ್. ಇಫ್ ದೇರ್ ಇಸ್ ಎನಿ ಪರ್ಸನ್ ಹೂ ಈಸ್ ಹ್ಯಾಪಿ ಅಂದರೆ ಇಟ್ಸ್ ಮೀ. ಅದಕ್ಕೆ ನಾನು ಮೈ ಆಲ್ವೇಸ್ ಮೈ ಎನ್ಕರೇಜ್ಮೆಂಟ್ ಟು ಎ ಮ್ಯಾನ್. ಈ ಮೂವಿ ಇಟ್ ವಿಲ್ ಬಿ 100% ಸಕ್ಸಸ್ಫುಲ್. ಎವ್ರಿ ಒನ್ ಆಫ್ ದೆಮ್ ದೇ ಸಿ ದಿಸ್ ಮೂವಿ. ತಂದೆ ತಾಯಿಗಳ ಕಷ್ಟ ಹೆಣ್ಮಗಳಿಗೆ ಹಂಗಿದ್ದಾಗೆ ಹೆಂಗೆ ಆಗುತ್ತೆ ಅನ್ನೋದನ್ನು ಅಟ್ಲೀಸ್ಟ್ ಅದು ಏನೂ ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದಿರಲ್ಲ, ಅದನ್ನು ತುಂಬ ಚೆನ್ನಾಗಿದೆ. ತುಂಬ ಟೈಮ್ ತೊಗೋತಾ ಇದ್ದೀನಿ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ. ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ, ಮಾಧ್ಯಮದವರಿಗೆ. ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಇವ್ರ ಜೊತೆ ನೀವಿರಿ, ನಾನಿರ್ತೀನಿ. ಶ್ರೀಮುರಳಿ ಹೇಳಿ ಹೋಗಿದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.